ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬಹುದೊಡ್ಡ ರಿಲೀಫ್ ಸಿಕ್ಕಿದೆ. ಈ ರಿಲೀಫ್ನ ಬೆನ್ನಿಗೆ ಮೊದಲ ಪ್ರತಿಕ್ರಿಯೆ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಇಡಿ ಕೇಸು ವಜಾಗೊಂಡಿದ್ದಕ್ಕೆ ಡಿಕೆಶಿ ಫುಲ್ ಖುಷಿಯಾಗಿದ್ದಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗೆ ಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ. ಕಷ್ಟ ಜೀವನದ ಅತಿ ಸಂತೋಷದ ದಿನ ಇದು ಅಂತ ಸುಪ್ರೀಂ ಆದೇಶದ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಎಲ್ಲದಕ್ಕೂ ನಾನು ಸಿದ್ಧನಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿಕೊಂಡಿದ್ದಾರೆ. ಇಲ್ಲಿಂದಲೇ ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಇಲ್ಲಿಂದಲೂ ಹೇಳ್ತಾ ಇದ್ದೀನಿ, injustice will not be flown from the seat of justice ಅಂತ. ಸೊ ನಾನೇನ್ ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದೆ. ಬೇಕಾದಷ್ಟು ತೊಂದರೆ ಈಗೂ ಸಿಬಿಐನವ್ರು ಏನೇನ್ ಮಾಡ್ತಾ ಇದಾರೆ ಅಂತ ನಾನು ಸದ್ಯದಲ್ಲೇ ಮಾತಾಡ್ತೀನಿ. ಇವತ್ತು ಮಾತಾಡಕ್ ಹೋಗಲ್ಲ. ಸೊ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನನಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಅಂತ ನನಗೆ ಮಾಹಿತಿ ಬಂದಿದೆ. ಟಿವಿಯವರು ಮೀಡಿಯಾ ಅವರೆಲ್ಲ ಆಗಲೇ ಮೆಸೇಜ್ಗಳೆಲ್ಲ ಕಳಿಸ್ತಾ ಇದ್ದಾರೆ, ರಿಪೋರ್ಟ್ಸ್ ಆಗಿದೆ. ಸೊ ಏನು ಒಂದು ನನ್ನ ಮೇಲೆ ಒಂದು ಕೇಸು ಇತ್ತು ಸುಪ್ರೀಂ ಕೋರ್ಟ್ ಅಲ್ಲಿ, ನಾನು ಕೊಟ್ಟಿದ್ದ ನೋಟಿಸು ಮತ್ತು ಏನು ನನ್ನ ಮೇಲೆ ಏನೇನು ಕ್ರಮ ಆಗಿತ್ತು ಅದೆಲ್ಲ ತಪ್ಪು ಅನ್ನೋದು ಮಾಹಿತಿ ನನಗೆ ಫೋನಲ್ಲಿ ಬರ್ತಾ ಇದೆ. ಇನ್ನು ನಾನು ಸಂಪೂರ್ಣ ಆದಂತ ಕಾಪಿನ ಬಂದ ಮೇಲೆ ನಾನು ಮಿಕ್ಕಿದ್ದ ರಿಯಾಕ್ಷನ್ ಮಾಡ್ತೀನಿ. ಸೊ ನನಗೆ ಜೀವನದ ಈ ಕಷ್ಟದ ಜೀವನದ ಒಂದು ಅತಿ ದೊಡ್ಡ ಸಂತೋಷವಾದಂತ ಒಂದು ದಿನ ಇವತ್ತು. ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೋಡಿನ ಕೆಳಗೆ ಹೊರಟಿದ್ದೀನಿ. ಇಲ್ಲ, ಮೆಸೇಜ್ ಕಳಿಸಿದಾರೆ ನನಗೆ ವಕೀಲರೆಲ್ಲ. ಇಲ್ಲಿ ಕೂತಿದ್ದಂಗೆ ನನಗೆ ಫೋನ್ಗಳು ಸುರಿಮಳೆ ಬರ್ತಾ ಇತ್ತು. ನಾನು ಎಲ್ಲರಿಗೂ ತಿಳಿಸ್ದೆ, ಎಲ್ಲ ಮೆಸೇಜ್ ಕಳಿಸಿದ್ದಾರೆ. ಒಂದ್ ಕಡೆ ಮನುಷ್ಯ ಅಭಿಷೇಕ್ ಸಿಂಘ್ವಿ ಇದ್ರು, ಒಂದ್ ಕಡೆ ಕಪಿಲ್ ಸಿಬಲ್ ಇದ್ರು, ಒಂದ್ ಕಡೆ ರೋತ್ಕಿ ಇದ್ರು, ಇನ್ ಕಡೆ ಸುರ್ಜಿವಾಲಾನು ಅಲ್ಲಿ ಕೂತಿದ್ರಂತೆ ಕೋರ್ಟ್ ಅಲ್ಲಿ. ಇನ್ನ ಬಹಳ ಜನ ನಮ್ಮ ಸಿದ್ಧಾರ್ಥ್ ಲೋತ್ರ ಅವರಿದ್ರು. ಸೊ ಎಲ್ಲ ಬಹಳ ಸೀನಿಯರ್ಸ್ ಅಡ್ವೊಕೇಟ್ಸ್ ಎಲ್ಲ ಕೋರ್ಟ್ ಅಲ್ಲಿ ಕೂತಿದ್ರು. ಸೊ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಅಂದ್ರೆ ಇನ್ನ ಏನಿದೆ, ಇನ್ನು ಅದಕ್ಕಿಂತ ಅಪೀಲ್ ಹಾಕ್ಲಿಕ್ಕೂ ಬೇಕಾದಷ್ಟು ಪ್ರಯತ್ನ ನಡೀತಾ ಇದೆಯಂತೆ. ಮಾಡ್ಲಿ, ಇನ್ನ ಅವರ ಎಲ್ಲರ ತರದ ಹೋರಾಟ ಅವರು ತಯಾರಿದ್ದಾರೆ, ನಾವು ತಯಾರಿದ್ದೇವೆ. ನನಗೆ ಯಾವತ್ತೂ ನನಗೆ ಮಾರ್ಗ ಕಷ್ಟ ಅನಿಸ್ಲಿಲ್ಲ. ನಾನಿನ್ನಿಂದ ಜೈಲಿಗೆ ಹೋಗುವ ಬಹಳ ಆತ್ಮವಿಶ್ವಾಸದಿಂದಾನೆ ಹೊರಗಡೆ ಹೋಗಿದ್ದೆ. ಇವತ್ತು ಹೊರಗಡೆಯಿಂದ ಕಳಿಸಿದ್ದಾರೆ ನನ್ನ. ಇವತ್ತು ಬಹಳ ಆತ್ಮವಿಶ್ವಾಸದಿಂದ ಇದೆ. ಉಳಿದ ಪ್ರಕರಣಗಳು ಇದೇ ತರ ಆಗುತ್ತೆ ಅಂತ ನಿಮ್ಗೆ ವಿಶ್ವಾಸ ಇದೆಯಾ? ಯಾವುದು ಉಳಿದ ಪ್ರಕರಣ ನಾನೀಗ ಯಾಕೆ ಅದು ಮಾತಾಡಕ್ ಹೋಗ್ಲಿ? ಕೋರ್ಟ್ ಅಲ್ಲಿರೋ ಕೇಸ್ಗಳಿಗೆಲ್ಲ ನಾನು ಮಾತಾಡಕ್ ಹೋಗ್ಲಿ? ಇವತ್ತು ಬಂದಿರುವಂತಹ ಈ ತೀರ್ಪು ನಿಮಗೆ ರಾಜಕೀಯವಾಗಿ ಇನ್ನಷ್ಟು ಹೆಚ್ಚು ಶಕ್ತಿ ಕೊಡೋ ತೀರ್ಪಾಗುತ್ತಾ ಅಂತ? ನೋಡಪ್ಪ, ಅವ್ರು ನನಗೆ ಎಷ್ಟು ತೊಂದರೆ ಕೊಡಕ್ ಪ್ರಯತ್ನ ಪಡ್ತಾರೆ ಅಷ್ಟು ಗಟ್ಟಿಯಾಗಿ ನಾನು ರಾಜಕೀಯದಲ್ಲಿ ಬೆಳಿತೀನಿ ಅನ್ನೋ ಒಂದು ವಿಶ್ವಾಸ ನಂಗಿದೆ. ಎಷ್ಟು ನಂಗೆ ತೊಂದರೆ ಈಗೂ ಬೇಕಾದಷ್ಟು ನನ್ನ ಸುತ್ತಮುತ್ತಲಿರೋರಿಗೆಲ್ಲ, ಈಗ ನಮ್ಮ ಸರ್ಕಾರ ವಿಡ್ರಾ ಮಾಡಿದ್ಮೇಲೂ ಕೂಡ ಪರ್ಮಿಷನ್ ಈಗ ಸಿಬಿಐನವರು ಮುಂದುವರಿಸ್ತಾನೆ ಇದ್ದಾರೆ. ಎಲ್ಲರೂ ನನ್ನ ಸುತ್ತಮುತ್ತಲಿರೋರಿಗೆಲ್ಲ ಹರಾಸ್ಮೆಂಟ್ ನಡೀತಾನೆ ಇದೆ. ಇರ್ಲಿ, ನಾನು ಅದನ್ನ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ನೋಡಿದ್ರಿ. ಸಹಜ ಸಂಭ್ರಮ ಅದು. ಯಾಕಂತಂದ್ರೆ ಇದೇ ಕೇಸಲ್ಲಿ ಅವ್ರು ಜೈಲಿಗೆ ಹೋಗಿದ್ದು, 54 ದಿನ ತಿಹಾರ್ ಜೈಲಲ್ಲಿ ಇದ್ದಿದ್ದು ಇದೇ ಕೇಸಲ್ಲಿ. ಈಗ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಈ ಕೇಸು ತಿರಸ್ಕರಿಸಲು ಯೋಗ್ಯ, ಅಥವಾ ಈ ಕೇಸಿನಲ್ಲಿ ಏನೋ ಇಡಿ ಅಧಿಕಾರಿಗಳು ತನಿಖೆ ಮಾಡಿದ್ದಾರೋ ಆ ತನಿಖೆ ಮಾಡಿರೋದು ಸರಿ ಇಲ್ಲ ಅಂತ ಹೇಳಿರೋದು ಮತ್ತು ಕೇಸನ್ನು ವಜಾ ಮಾಡಿರೋದು ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಅತಿ ದೊಡ್ಡ ಏನು ಕಾನೂನು ವಿಜಯ ಅಂತ ಇದನ್ನು ಪರಿಗಣಿಸಬೇಕು. ಸೊ ಆ ಸಂತೋಷ ಡಿಕೆ ಶಿವಕುಮಾರ್ ಅವರ ಮುಖದಲ್ಲಿ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.